ಚಿಂತೆ ಚಿಂತೆ ಪ್ರತಿಯೊಬ್ಬರಿಗೂ ಇರುತ್ತದೆ. ಆದರೆ ಅದು ಶಾಶ್ವತವಲ್ಲ, ಹೊರಟು ಹೋಗ್ತಾ ಇರುತ್ತೆ. ಯಾಕೆ ಅಂತಂದರೆ ಇದು ಜಗತ್ತು. ಸಂಸ್ಕೃತದಲ್ಲಿ ಜಾಯತೆ ಗಚ್ಚತಿ ಇತಿ ಜಗತ್, ಅಂದರೆ ಎಲ್ಲವೂ ಹೋಗ್ತಾ ಇರುತ್ತೆ, ಯಾವುದೂ ಇರುವುದಿಲ್ಲ. ಇದನ್ನು ನಾವು ಮರೆತು ದುಃಖಕ್ಕೆ ಒಳಗಾಗುತ್ತೇವೆ. ಒಂದು ಸುಂದರವಾದ ರಾಜ್ಯ. ಅಲ್ಲಿನ ರಾಜನು ಬಹಳ ಕಾಲ ರಾಜ್ಯವಾಡಿ ಅವನ ಮಗನು ದೊಡ್ಡವನಾದಾಗ ಅವನಿಗೆ ರಾಜ್ಯಭಾರವನ್ನು ವಹಿಸಬೇಕು ಅಂತ ನಿರ್ಧಾರವನ್ನು ಮಾಡ್ತಾನೆ. ಊರಲ್ಲೆಲ್ಲ ಡಂಗುರ ಸಾರಿಸ್ತಾನೆ. ಇನ್ನು ಸ್ವಲ್ಪ ದಿನಗಳು ಉಳಿದಿತ್ತು. ಆಗ ರಾಜನ ಮಗನು ಬೇಟೆಯಾಡಲು ಕಾಡಿಗೆ ಹೋಗ್ತಾನೆ. ಅಲ್ಲಿ ಒಂದು ಕ್ರೂರವಾದ ಪ್ರಾಣಿ ಅವನ ಮೇಲೆ ಎರಗಿತು. ರಾಜಕುಮಾರನ ತಲೆಗೆ ಬಹಳ ದೊಡ್ಡ ಪೆಟ್ಟು ಬಿತ್ತು. ಇದರಿಂದ ಅವನು ಅಸುನೀಗಿದನು. ರಾಜ್ಯದಲ್ಲಿ ಸಶಕ್ತವಾದ ಸೈನ್ಯವಿತ್ತು, ವಿಶಾಲವಾದ ರಾಜ್ಯವೂ ಇತ್ತು, ಭಂಡಾರವೂ ತುಂಬಿತ್ತು. ರಾಜ್ಯದ ತುಂಬ ವಿದ್ವಾಂಸರಿದ್ದರು. ಆದರೆ ಇದಾವುದೂ ಮಗನನ್ನು ಬದುಕಿಸಲಿಲ್ಲ. ಅದನ್ನು ಅರಿತುಕೊಂಡ ರಾಜನು ಮಗನ ಹತ್ತಿರದಲ್ಲಿ ನಿಂತು ಹೇಳ್ತಾನೆ, ಇವೆಲ್ಲವೂ ಇದ್ದರೂ ನಾನು ನಿನ್ನನ್ನು ಉಳಿಸಿಕೊಳ್ಳಲಾಗುತ್ತಿಲ್ಲ. ನಿನ್ನನ್ನು ಕೊಂದಂತಹ ಪ್ರಾಣಿಯ ಮುಂದೆ ಇವಾವುದೂ ನಿನ್ನ ಪ್ರಾಣ ಉಳಿಸಾಗುವುದಿಲ್ಲ. ನಾನೇನು ಮಾಡಲಾಗುತ್ತಿಲ್ಲ ಅಂತ ಹೇಳಿ ದುಃಖಿಸ್ತಾನೆ. ಕಾಲಃ ಕ್ರೀಡತಿ ಗಚ್ಚತಿ ಆಯುಃ ತದಪಿ ನ ಮುಂಚತಿ ಆಶಾವಾಯುಃ. ಕಾಲವು ಆಟವಾಡುತ್ತದೆ, ಆಯಸ್ಸು ಮುಗಿತಾ ಇರುತ್ತೆ, ಆದರೂ ಸಹ ಆಸೆಗಳನ್ನು ಬಿಡುವುದಿಲ್ಲ ಅಂತ ಹೇಳಿ ಶ್ರೀ ಶಂಕರಾಚಾರ್ಯರು ತಮ್ಮ ಭಜಗೋವಿಂದಂನಲ್ಲಿ ಹೇಳಿರುವರು. ಅಂದರೆ ಎಷ್ಟೇ ಹಣ ಕಾಸು ಇರಲಿ, ಏನೇ ಇರಲಿ, ರಾಜಕುಮಾರನನ್ನು ಬದುಕಿಸಲಾಗಲಿಲ್ಲವಲ್ಲ ಎಂಬ ಚಿಂತೆ ರಾಜನಿಗೆ ಕೊನೆಯ ತನಕ ಇತ್ತು. ಆದ್ದರಿಂದಲೇ ಶಂಕರರು ಜೀವನದಲ್ಲಿ ಕಾಲವು ಆಟವಾಡುತ್ತದೆ, ಆಯಸ್ಸು ಮುಗಿದಾಗ ಹೋಗಬೇಕಾಗುತ್ತದೆ. ಆತನು ಹಣವಂತ, ಬುದ್ಧಿವಂತ, ಹೀಗೆ ಏನನ್ನೂ ನೋಡುವುದಿಲ್ಲ. ಒಟ್ಟಿನಲ್ಲಿ ಚಿಂತೆಯು ಒಂದರ ನಂತರ ಮತ್ತೊಂದರಂತೆ ಬರ್ತಾ ಇರುತ್ತೆ. ಆದರೂ ನಾವು ಆಶಾವಾದಿಗಳಾಗಿರಬೇಕು.